ನೋಡಿ, ವ್ಯವಹಾರ ಅಧ್ಯಯನ ಭಾಗ 1 ನಲ್ಲಿ ಕೇಳುವಂತ ಕೆಲವೊಂದು ಮುಖ್ಯವಾದ ಪ್ರಶ್ನೆಗಳಾಗಿರುತ್ತೆ ನಿಮಗೆ. ನೋಡಿ, ಅಧ್ಯಾಯ 1 ನಿರ್ವಹಣೆಯ ಸ್ವರೂಪ ಮತ್ತು ಮಹತ್ವ ಇಂಪಾರ್ಟೆಂಟ್ ಆಗಿರುತ್ತೆ. ನಿರ್ವಹಣೆಯ ಗುಣಲಕ್ಷಣಗಳನ್ನು ವಿವರಿಸ್ರಿ. ನಿರ್ವಹಣೆಯ ಗುಣಲಕ್ಷಣಗಳನ್ನು ವಿವರಿಸ್ರಿ ಅಂತ ನಿಮಗೆ ಇಂಪಾರ್ಟೆಂಟ್ ಆಗಿರುತ್ತೆ. ನಿರ್ವಹಣೆಯ ಲಕ್ಷಣಗಳು ಇಂಪಾರ್ಟೆಂಟ್ 4 ಮಾರ್ಕ್ಸ್ ಕ್ವಶನ್. ಅದೇ ರೀತಿ ನಿರ್ವಹಣೆಯು ನಿರಂತರ ಪ್ರಕ್ರಿಯೆ ಆಗಿದೆ ಅಂತ. ನಿರ್ವಹಣೆಯು ನಿರಂತರ ಪ್ರಕ್ರಿಯೆ ಆಗಿದೆ ಅಂತ. ನಿರ್ವಹಣೆಯು ನಿರಂತರ ಪ್ರಕ್ರಿಯೆ ಕಾರ್ಯವಾಗಿದೆ ಅಂತ. ಪ್ರಕ್ರಿಯೆ ಕಾರ್ಯವಾಗಿದೆ. ಇದರಲ್ಲಿ ಪಾಯಿಂಟ್ಸ್ ಬರ್ತವೆ. ಯೋಜನೆ, ಸಂಘಟಿಸುವಿಕೆ, ಸಿಬ್ಬಂದಿ ನಿರ್ವಹಣೆ, ನಿಯಂತ್ರಿಸುವಿಕೆ ಅಂತ ಇದರಲ್ಲಿ ಪಾಯಿಂಟ್ಸ್ ಬರ್ತಾವೆ ನೋಡಿ. ಈ ಒಂದು ಪ್ರಶ್ನೆ. ಇನ್ನೊಂದು, ಈ ಒಂದು ನಿರ್ವಹಣೆಯ ಸ್ವರೂಪ ಮತ್ತು ಮಹತ್ವ ಅಧ್ಯಾಯ 1 ನಲ್ಲಿ ಕೇಳುವಂತ 2 ಪ್ರಶ್ನೆಗಳು ನಿಮಗೆ ಇಂಪಾರ್ಟೆಂಟ್. ಅದೇ ರೀತಿ ನಿರ್ವಹಣೆಯ ಪ್ರಾಮುಖ್ಯತೆಯನ್ನು ವಿವರಿಸಿ. ನಿರ್ವಹಣೆಯು ಅಭ್ಯಾಸ ಮಾಡಿದರೆ ಉತ್ತಮವಾಗಿರುತ್ತೆ. ನಿರ್ವಹಣೆಯ ಪ್ರಾಮುಖ್ಯತೆ, ಈ ಒಂದು ಪ್ರಶ್ನೆ ಕೂಡ ನಿಮಗೆ ಬಹಳಷ್ಟು ಇಂಪಾರ್ಟೆಂಟ್. ನಿರ್ವಹಣೆಯ ಲಕ್ಷಣ, ನಿರ್ವಹಣೆಯ ನಿರಂತರ ಪ್ರಕ್ರಿಯೆ ಆಗಿದೆ. ನಿರ್ವಹಣೆಯ ಪ್ರಾಮುಖ್ಯತೆ, ನಿರ್ವಹಣೆಯ ಸ್ವರೂಪ ಮತ್ತು ಮಹತ್ವ, ಈ ಒಂದು ಅಧ್ಯಾಯದಲ್ಲಿ 3 ಪ್ರಶ್ನೆಗಳು ನಿಮಗೆ ಬಹಳಷ್ಟು ಇಂಪಾರ್ಟೆಂಟ್ ಆಗಿರುತ್ತೆ. ನಿರ್ವಹಣೆಯ ತತ್ವಗಳು ಅಧ್ಯಾಯ 2. ನಾನು ಈಗಾಗಲೇ ತರಗತಿಗಳನ್ನ ಹೇಳಿದ್ದೇನೆ, ಎಕ್ಸ್ಪ್ಲೇನ್ ಕೂಡ ಮಾಡಿದ್ದೇನೆ. ನಿರ್ವಹಣೆಯ ತತ್ವಗಳು ಎಂದರೇನು, ನಿರ್ವಹಣೆ ಎಂದರೇನು, ಇವೆಲ್ಲ 2 ಅಂಕದ ಪ್ರಶ್ನೆಗಳು ನಿಮಗೆ ಬಹಳಷ್ಟು ಇಂಪಾರ್ಟೆಂಟ್. ಅಧ್ಯಾಯ 2 ನಿರ್ವಹಣೆಯ ತತ್ವಗಳು. ನಿರ್ವಹಣೆಯ ತತ್ವಗಳನ್ನು ವಿವರಿಸಿರಿ ಅಂತ ನಿಮಗೆ ಪ್ರಶ್ನೆ ಇರುತ್ತೆ ನೋಡಿ. ಒಂದು ಇಂಪಾರ್ಟೆಂಟ್ ಆಗಿರುತ್ತೆ. ಅದೇ ರೀತಿ ನಿರ್ವಹಣೆಯ ತತ್ವಗಳ ಪ್ರಾಮುಖ್ಯತೆ ಕೂಡ ಇಂಪಾರ್ಟೆಂಟ್ ಆಗಿರುತ್ತೆ. ಪ್ರಾಮುಖ್ಯತೆ ಕೂಡ ಇಂಪಾರ್ಟೆಂಟ್ ಆಗಿರುತ್ತೆ. ಅದೇ ರೀತಿ ಟೇಲರ್ ಅವರ ವೈಜ್ಞಾನಿಕ ನಿರ್ವಹಣೆಯನ್ನು ವಿವರಿಸ್ರಿ. ಇಂಪಾರ್ಟೆಂಟ್. ನಿರ್ವಹಣೆಯ ವೈಜ್ಞಾನಿಕ ನಿರ್ವಹಣೆ ಯಾರ್ದು? ಟೇಲರ್ ಅವರದು. ಇದು ಕೂಡ ಇಂಪಾರ್ಟೆಂಟ್. ಕಾರ್ಯವಿಧಾನ ಅಂತ ನಿಮಗೆ 4 ಅಂಕದ ಪ್ರಶ್ನೆಯಲ್ಲಿ ಕೇಳಬಹುದು. ಟೇಲರ್ ಅವರ ಕಾರ್ಯವಿಧಾನ. ಅಂಶಗಳು ಇದರಲ್ಲಿ ಪಾಯಿಂಟ್ಸ್ ಬರ್ತಾ ನೋಡಿ. ಚಲನೆ ಮತ್ತು ಆಯಾಸ ಬರುತ್ತೆ, ಸಮಯ ಬರುತ್ತೆ. ಅಂದ್ರೆ ಟೇಲರ್ ಕಾರ್ಯವಿಧಾನ ಅಂದರೆ ಚಲನ ವಿಧಾನ, ಆಯಾಸ ವಿಧಾನ, ಸಮಯ ವಿಧಾನ ಅಂತ. 2ನೇ ಅಧ್ಯಾಯ ನಿರ್ವಹಣೆಯ ತತ್ವಗಳು. ಇದರಲ್ಲಿ ಹೆನ್ರಿ ಫಯಾಲ್ ನೋಡಿ, ಫಯಾಲರವರ ನಿರ್ವಹಣೆಯ ತತ್ವಗಳು. ವಿವರಿಸಿ. ಇದು ಕೂಡ ಇಂಪಾರ್ಟೆಂಟ್ ಆಗಿರುತ್ತೆ. ನಿರ್ವಹಣೆಯ ತತ್ವಗಳು ಯಾರ್ದು? ಫಯಾಲ್. ಮತ್ತು ನಿರ್ವಹಣೆಯ ತತ್ವಗಳು ಯಾರ್ದು? ಟೇಲರ್ ಅವರು. ಇದು ಇಂಪಾರ್ಟೆಂಟ್. ನಿಮಗೆ ಪ್ರಾಕ್ಟಿಕಲ್ ಓರಿಯೆಂಟೆಡ್ ಕ್ವಶನ್ ಅಲ್ಲಿ ಒಂದು ಡಯಾಗ್ರಾಮ್ ಬರುತ್ತೆ ನೋಡಿ, ಈ ರೀತಿ. ಇದು ಯಾರ್ದು? ಫಯಾಲ್ ಅವರದ. ನೋಡಿ, ಈ ರೀತಿ ಒಂದು ಬರುತ್ತೆ ನೋಡಿ. ಎ, ಬಿ, ಸಿ, ಡಿ, ಇ, ಎಫ್, ಈ ರೀತಿ ಬರುತ್ತೆ ನೋಡಿ ನಿಮಗೆ. ಆಯ್ತಾ? ಇದು ಇಂಪಾರ್ಟೆಂಟ್ ನಿಮಗೆ. ಎಲ್, ಎಂ, ಎನ್, ಓ, ಡಿ ಅಂದ್ರೆ ಫಯಾಲ್ ಅವರ ಶ್ರೇಣೀಕೃತ ಸರಪಳಿ. ಇದು ಏನು ಬಹಳಷ್ಟು ಕೇಳೋದಿಲ್ಲ, ಆದ್ರೂ ಕೂಡ ನೋಡ್ಕೊಳ್ಳಿ. ಇದು ಇಂಪಾರ್ಟೆಂಟ್ ಆಗಿರುತ್ತೆ ನಿಮಗೆ.
ಆಯ್ತಾ. ಈಗ ಮುಂದಿನ ಪ್ರಶ್ನೆ, ಅಧ್ಯಾಯ 1 ಮತ್ತು ಅಧ್ಯಾಯ 2 ನಿರ್ವಹಣೆಯ ಸ್ವರೂಪ ಮತ್ತು ಮಹತ್ವ. ಅಧ್ಯಾಯ 1ನಲ್ಲಿ ಕೇಳುವಂತ ಇದಷ್ಟು ಪ್ರಶ್ನೆಗಳಾಗಿರುತ್ತೆ. ಅದೇ ರೀತಿ ಅಧ್ಯಾಯ 2 ನಿರ್ವಹಣೆಯ ತತ್ವಗಳು. ವ್ಯವಹಾರ ಪರಿಸರ. ಅಧ್ಯಾಯ 3 ವ್ಯವಹಾರ ಪರಿಸರದ ಗುಣಲಕ್ಷಣಗಳನ್ನು ವಿವರಿಸ್ರಿ. ವ್ಯವಹಾರ ಪರಿಸರದ ಲಕ್ಷಣ ಇಂಪಾರ್ಟೆಂಟ್, 4 ಅಂಕದ ಪ್ರಶ್ನೆ. ಲಕ್ಷಣಗಳು. ಅದೇ ರೀತಿ ವ್ಯವಹಾರ ಪರಿಸರದ ಪ್ರಾಮುಖ್ಯತೆ. ಇವೆರಡು ಪ್ರಶ್ನೆ ಇಂಪಾರ್ಟೆಂಟ್. ಅದೇ ರೀತಿ ಈ ನೋಡಿ, ಈ ಒಂದು ಡೈಗ್ರಾಮ್ ನಿಮಗೆ ಬಹಳಷ್ಟು ಇಂಪಾರ್ಟೆಂಟ್. ಯಾವುದು? ವ್ಯವಹಾರ ಪರಿಸರದ ಮೂಲಾಂಶಗಳು. ವ್ಯವಹಾರ ಪರಿಸರದ ಮೂಲಾಂಶಗಳು. ಈ ಒಂದು ಪ್ರಶ್ನೆ ಕೂಡ ಬಹಳಷ್ಟು ಇಂಪಾರ್ಟೆಂಟ್. ನಿಮಗೆ ಡೈಗ್ರಾಮ್ ಆಗಿರ್ತಿದ್ದು ಪ್ರಾಕ್ಟಿಕಲ್ ಓರಿಯೆಂಟೆಡ್ ಕ್ವಶನ್ ಅಲ್ಲಿ ಕೇಳಬಹುದು. ಇಂಪಾರ್ಟೆಂಟ್ 5 ಮಾರ್ಕ್ಸ್ ಕ್ವಶನ್. ನೋಡಿ ಯಾವ ರೀತಿ ಬರುತ್ತೆ ಡೈಗ್ರಾಮ್. ಈ ರೀತಿ ಡೈಗ್ರಾಮ್ ಬರುತ್ತೆ. ಆಯ್ತಾ. ರೌಂಡ್ ಸರ್ಕಲ್, 2 ರೌಂಡ್ ಸರ್ಕಲ್. ಇಲ್ಲಿ ನೋಡಿ, ಈ ರೀತಿ ಡೈಗ್ರಾಮ್ ಬರುತ್ತೆ. ವ್ಯವಹಾರ ಪರಿಸರದ ಮೂಲಾಂಶಗಳು ಇದು ಇಂಪಾರ್ಟೆಂಟ್. ಇಲ್ಲಿ ಆರ್ಥಿಕ ಪರಿಸರ, ಇಲ್ಲಿ ಸಾಮಾಜಿಕ ಪರಿಸರ, ಇಲ್ಲಿ ತಾಂತ್ರಿಕ ಪರಿಸರ, ಇಲ್ಲಿ ರಾಜಕೀಯ ಪರಿಸರ, ಇಲ್ಲಿ ಕಾನೂನಾತ್ಮಕ ಪರಿಸರ. ಈ ಒಂದು ಡೈಗ್ರಾಮ್ ನಿಮಗೆ ಬಹಳಷ್ಟು ಇಂಪಾರ್ಟೆಂಟ್. ಇಲ್ಲಿ ವ್ಯವಹಾರದ ಪರಿಸರ ಅಂತ ಈ ರೀತಿ ನಿಮಗೆ ಈ ಒಂದು ಡೈಗ್ರಾಮ್ ಇಂಪಾರ್ಟೆಂಟ್ ಆಗಿರುತ್ತೆ. ಅದೇ ರೀತಿ ಈ ಒಂದು ಅಧ್ಯಾಯದಲ್ಲಿ ನಿಮಗೆ ಬಹಳಷ್ಟು ಇಂಪಾರ್ಟೆಂಟ್ ಆಗಿರುತ್ತೆ. ಈ ಒಂದು ಅಧ್ಯಾಯ ನೋಡಿ, ಪ್ಲಾನಿಂಗ್. ಈ ಒಂದು ಅಧ್ಯಾಯದಲ್ಲಿ ನಿಮಗೆ ಬಹಳಷ್ಟು ಇಂಪಾರ್ಟೆಂಟ್ ಆಗಿರುತ್ತೆ. ಈ ಒಂದು ಅಧ್ಯಾಯದಲ್ಲಿ ನಿಮಗೆ 4 ಅಂಕದ ಪ್ರಶ್ನೆಗಳು ಬಹಳಷ್ಟು ಇಂಪಾರ್ಟೆಂಟ್ ಆಗಿರುತ್ತೆ. 4 ಅಂಕದ ಪ್ರಶ್ನೆಗಳು. ಈ ಒಂದು ಅಧ್ಯಾಯದಲ್ಲಿ ಕೇಳುವಂತ 4 ಅಂಕದ ಪ್ರಶ್ನೆಗಳು. ಯೋಜಿಸುವಿಕೆ ಅಂದರೇನು ಅಂತ ನಿಮಗೆ ಗೊತ್ತಿದೆ ಈಗಾಗಲೇ. ನೋಡಿ, ಯೋಜಿಸುವಿಕೆ ಅಧ್ಯಾಯ 4. ಈ ಒಂದು ಅಧ್ಯಾಯ ನಿಮಗೆ ವೆರಿ ಇಂಪಾರ್ಟೆಂಟ್. ಈ ಒಂದು ಅಧ್ಯಾಯದಲ್ಲಿ ನಿಮಗೆ 4 ಅಂಕದ ಪ್ರಶ್ನೆಗಳು 3 ಬಹಳಷ್ಟು ಇಂಪಾರ್ಟೆಂಟ್ ಆಗಿರುತ್ತೆ. ಯಾವುದು? ಯೋಜಿಸುವಿಕೆಯ ಪ್ರಾಮುಖ್ಯತೆಯನ್ನು ವಿವರಿಸಿರಿ. ಯೋಜಿಸುವಿಕೆಯ ಪ್ರಾಮುಖ್ಯತೆ, ಇಂಪಾರ್ಟೆನ್ಸ್ ಆಫ್ ಪ್ಲಾನಿಂಗ್. ಯೋಜಿಸುವಿಕೆಯ ಪ್ರಾಮುಖ್ಯತೆ, ಈ ಒಂದು ಪ್ರಶ್ನೆ ಕೂಡ ಇಂಪಾರ್ಟೆಂಟ್. ಈಗ ಇಂಪಾರ್ಟೆನ್ಸ್ ಆಫ್ ಪ್ಲಾನಿಂಗ್, ಇದು ಪ್ರಶ್ನೆ ಕೂಡ ಇಂಪಾರ್ಟೆಂಟ್ ಆಗಿರುತ್ತೆ. ಅದೇ ರೀತಿ ಇನ್ನೊಂದು ಪ್ರಶ್ನೆ ಇದರಲ್ಲಿ ಇಂಪಾರ್ಟೆಂಟ್. ಯೋಜಿಸುವಿಕೆಯ ಮಿತಿಗಳನ್ನು ವಿವರಿಸಿರಿ. ಯೋಜಿಸುವಿಕೆಯ ಮಿತಿಗಳನ್ನು ವಿವರಿಸಿರಿ. ಈ ಒಂದು ಪ್ರಶ್ನೆ ಕೂಡ ಇಂಪಾರ್ಟೆಂಟ್. ಅಂದ್ರೆ ಲಿಮಿಟೇಷನ್ ಆಫ್ ಪ್ಲಾನಿಂಗ್ ಅಂದ್ರೆ ಮಿತಿಗಳು. ಈ 2 ಪ್ರಶ್ನೆ ಕೂಡ ನಿಮಗೆ ಬಹಳಷ್ಟು ಇಂಪಾರ್ಟೆಂಟ್. ಇನ್ನೊಂದು ಪ್ರಶ್ನೆ, 1 ಆಯ್ತು, 2 ಆಯ್ತು, 3. ಯೋಜಿಸುವಿಕೆಯ ಲಕ್ಷಣ. ಯೋಜಿಸುವಿಕೆಯ ಲಕ್ಷಣಗಳು. ಆಯ್ತಾ. ಬಹಳಷ್ಟು ಇಂಪಾರ್ಟೆಂಟ್. ನೋಡಿ, ಯೋಜಿಸುವಿಕೆಯ ಪ್ರಾಮುಖ್ಯತೆ ಮತ್ತು ಯೋಜಿಸುವಿಕೆಯ ಮಹತ್ವ ಅಂದ್ರೆ ಪ್ರಾಮುಖ್ಯತೆ ಅಂದ್ರೆ ಒಂದೇ. ಯೋಜಿಸುವಿಕೆಯ ಲಕ್ಷಣ, ಯೋಜಿಸುವಿಕೆಯ ಮಿತಿ, ಯೋಜಿಸುವಿಕೆಯ ಪ್ರಾಮುಖ್ಯತೆ ಅಥವಾ ಮಹತ್ವ. ಈ 3 ಪ್ರಶ್ನೆಗಳಲ್ಲಿ ನಿಮಗೆ ಅರ್ಧ ವಾರ್ಷಿಕ ಪರೀಕ್ಷೆ ಮತ್ತು ನಿಮ್ಮ ವಾರ್ಷಿಕ ಪರೀಕ್ಷೆಯಲ್ಲಿ 2 ಕೇಳಬಹುದು ಅಥವಾ ಒಂದನ್ನೇ ಕೇಳಬಹುದು. ಅಷ್ಟು 4 ಅಂಕದ ಪ್ರಶ್ನೆ ಇದೆ. ಇಂಪಾರ್ಟೆಂಟ್ ಆಗಿರುತ್ತೆ ಇದು. ಯೋಜಿಸುವಿಕೆಯು ಗುರಿ ಉದ್ದೇಶಗಳನ್ನು ಸಾಧಿಸಲು ಸಹಾಯ ಮಾಡುತ್ತದೆ ಅಂತ ಪಾಯಿಂಟ್ಸ್ ಬರ್ತವೆ. ಯಾವುದು?
ಲಕ್ಷಣಗಳಲ್ಲಿ ಪಾಯಿಂಟ್ಸ್ ಬರ್ತವೆ. ಇಂಪಾರ್ಟೆನ್ಸ್ ಆಫ್ ಪ್ಲಾನಿಂಗ್, ಲಿಮಿಟೇಷನ್ ಆಫ್ ಪ್ಲಾನಿಂಗ್, ಫ್ಯೂಚರ್ಸ್ ಆಫ್ ಪ್ಲಾನಿಂಗ್. ಇವೆಲ್ಲ ಪ್ರಶ್ನೆಗಳು ನಿಮಗೆ ಬಹಳಷ್ಟು ಇಂಪಾರ್ಟೆಂಟ್ ಆಗಿರುತ್ತೆ. ಲಿಮಿಟೇಷನ್ ಆಫ್ ಪ್ಲಾನಿಂಗ್, ಫ್ಯೂಚರ್ಸ್ ಆಫ್ ಪ್ಲಾನಿಂಗ್, ಇಂಪಾರ್ಟೆನ್ಸ್ ಆಫ್ ಪ್ಲಾನಿಂಗ್, ಈ 3 ಪ್ರಶ್ನೆಗಳಲ್ಲಿ ಬಹಳಷ್ಟು ಇಂಪಾರ್ಟೆಂಟ್. ನೋಡಿ, ಯೋಜಿಸುವಿಕೆಯ ಲಕ್ಷಣಗಳು ಅಂತ ನಿಮಗೆ ಕೇಳಿದರೆ ಅದರಲ್ಲಿ ಪಾಯಿಂಟ್ಸ್ ಬರ್ತವೆ. ಯೋಜಿಸುವಿಕೆಯು ಗುರಿ ಉದ್ದೇಶಗಳನ್ನು ಸಾಧಿಸಲು ಸಹಾಯ ಮಾಡುತ್ತದೆ. ಯೋಜಿಸುವಿಕೆಯು ನಿರಂತರ ಪ್ರಕ್ರಿಯೆಯಾಗಿದೆ. ಯೋಜಿಸುವಿಕೆಯು ವ್ಯವಸ್ಥಾಪಕರಿಗೆ ಸಹಾಯ ಮಾಡುತ್ತದೆ. ಈ ರೀತಿ ಕೆಲವೊಂದು ಪಾಯಿಂಟ್ಸ್ ಬರ್ತವೆ ಯೋಜಿಸುವಿಕೆಯ ಲಕ್ಷಣಗಳನ್ನು ವಿವರಿಸಿ ಅಂದಾಗ. ಬಹಳಷ್ಟು ಇಂಪಾರ್ಟೆಂಟ್ ಆಗಿರುತ್ತೆ. ಮತ್ತು ಯೋಜಿಸುವಿಕೆಯ ಮಿತಿಗಳು ಇಂಪಾರ್ಟೆಂಟ್, ಯೋಜಿಸುವಿಕೆಯ ಪ್ರಾಮುಖ್ಯತೆ ಇಂಪಾರ್ಟೆಂಟ್. ನಿಮಗೆ ಈಗ ಅಧ್ಯಾಯ 5ನಲ್ಲಿ ಕೇಳುವಂತ ಇಂಪಾರ್ಟೆಂಟ್ ನೋಡ್ಕೊಳ್ಳಿ, ಆಯ್ತಾ? ನೋಟ್ ಮಾಡ್ಕೊಳ್ಳಿ ಹಾಗೆ ಪ್ರಶ್ನೆಗಳು. ದಿಸ್ ಚಾಪ್ಟರ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ಸಂಘಟಿಸುವಿಕೆ ನೋಡಿ, ಸಂಘಟಿಸುವಿಕೆ ಅಂದ್ರೆ ಆರ್ಗನೈಸಿಂಗ್. ನೋಡಿ, ಸಂಘಟಿಸುವಿಕೆನಲ್ಲಿ ನಿಮಗೆ ಕೆಲವೊಂದು ಪ್ರಶ್ನೆಗಳು 8 ಅಂಕದ ಪ್ರಶ್ನೆಗಳು ಮತ್ತು 4 ಅಂಕದ ಪ್ರಶ್ನೆ ಇದರಲ್ಲಿ ಕೇಳಬಹುದು ಅಥವಾ ಕೇಳದೇ ಇರಬಹುದು. ನೋಡಿ, ಸಂಘಟಿಸುವಿಕೆಯ ಹಂತಗಳನ್ನು ವಿವರಿಸಿ ಅಂತ ನಿಮಗೆ ಕೇಳಬಹುದು. ಸಂಘಟಿಸುವಿಕೆಯ ಹಂತಗಳು. ದಿಸ್ ಕ್ವೆಶ್ಚನ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ಅಂದ್ರೆ ಸ್ಟೆಪ್ಸ್ ಇನ್ ದ ಪ್ರೋಸೆಸ್ ಆಫ್ ಆರ್ಗನೈಸಿಂಗ್. ಸ್ಟೆಪ್ ಇನ್ ದ process of organizing. ಇಂಪಾರ್ಟೆಂಟ್. ಸಂಘಟಿಸುವಿಕೆ ಹಂತಗಳು ವಿವರಿಸಿ ಅಂದಾಗ ಇಂಪಾರ್ಟೆಂಟ್. ಅದೇ ರೀತಿ ಮುಂದಿನ ಪ್ರಶ್ನೆ ನೋಡಿ, ಇದು ಕೂಡ ಇಂಪಾರ್ಟೆಂಟ್ ಆಗಿರುತ್ತೆ ನಿಮಗೆ. ಫಾರ್ಮಲ್ ಅಂಡ್ ಇನ್ಫಾರ್ಮಲ್ ಆರ್ಗನೈಸಿಂಗ್. ದಿಸ್ ಕ್ವೆಶ್ಚನ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ಅದೇ ಔಪಚಾರಿಕ ಮತ್ತು ಅನೌಪಚಾರಿಕ ನಡುವಿನ ವ್ಯತ್ಯಾಸ ನಿಮಗೆ ಬಹಳಷ್ಟು ಮುಖ್ಯವಾಗಿರುತ್ತೆ ಸ್ನೇಹಿತರೆ. ನೋಡಿ, ಪ್ರತಿ ನಿಯೋಜನೆಯ ಪ್ರಾಮುಖ್ಯತೆ ಕೂಡ ಇಂಪಾರ್ಟೆಂಟ್. ಪ್ರತಿ ನಿಯೋಜನೆಯ ಪ್ರಾಮುಖ್ಯತೆ ಇಂಪಾರ್ಟೆಂಟ್ ಆಫ್ ಡಿಲೈಷನ್ ಕೂಡ ನಿಮಗೆ 8 ಅಂಕದ ಪ್ರಶ್ನೆಯಲ್ಲಿ ಕೇಳಬಹುದು. ಬಹಳಷ್ಟು ಇಂಪಾರ್ಟೆಂಟ್ ಆಗಿರುತ್ತೆ. ನೋಡಿ, ಈಗ ಅಧ್ಯಾಯ 6, ಈ ಒಂದು ಅಧ್ಯಾಯದಲ್ಲಿ ನಿಮಗೆ 8 ಅಂಕದ ಪ್ರಶ್ನೆ ಮತ್ತು 4 ಅಂಕದ ಪ್ರಶ್ನೆ ಇರುತ್ತೆ. ಅಧ್ಯಾಯ 6ನಲ್ಲಿ ಸ್ಟಾಪಿಂಗ್, ಸಿಬ್ಬಂದಿ ನಿರ್ವಹಣೆ ನೋಡಿ, ಸಿಬ್ಬಂದಿ ನಿರ್ವಹಣೆಯಲ್ಲಿ ತರಬೇತಿ ಮತ್ತು ಅಭಿವೃದ್ಧಿಗಳ ನಡುವಿನ ವ್ಯತ್ಯಾಸ. This question is very very important. Different between training and development. This question is very very important. ತರಬೇತಿ ಮತ್ತು ಅಭಿವೃದ್ಧಿಗಳ ನಡುವಿನ ವ್ಯತ್ಯಾಸ. ಡಿಫರೆಂಟ್ ಬಿಟ್ವೀನ್ ಟ್ರೈನಿಂಗ್ ಅಂಡ್ ಡೆವಲಪ್ಮೆಂಟ್. ದಿಸ್ ಕ್ವೆಶ್ಚನ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ಈಗ ಅಧ್ಯಾಯ 7 ಡೈರೆಕ್ಟಿಂಗ್, ನಿರ್ದೇಶಿಸುವಿಕೆ ಡೈರೆಕ್ಟಿಂಗ್, ಆಯ್ತಾ? ಈ ಒಂದು ಅಧ್ಯಾಯದಲ್ಲಿ ಕೇಳುವಂತ ನಿಮಗೆ ಪ್ರಶ್ನೆ ನೋಡಿ, ನಿರ್ದೇಶಿಸುವಿಕೆಯ ಪ್ರಾಮುಖ್ಯತೆ ಇಂಪಾರ್ಟೆಂಟ್. ನೋಡಿ, ಇಂಪಾರ್ಟೆನ್ಸ್ ಆಫ್ ಡೈರೆಕ್ಟಿಂಗ್. ದಿಸ್ ಕ್ವೆಶ್ಚನ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ನೋಡಿ, ಇನ್ನೊಂದು ಪ್ರಶ್ನೆ ಕೇಳಬಹುದು ಇದರಲ್ಲಿ. ಎಲ್ಲ 4 ಅಂಕದ ಪ್ರಶ್ನೆಯಲ್ಲಿ ಕೇಳಬಹುದು ಅಥವಾ 8 ಅಂಕದ ಪ್ರಶ್ನೆಯಲ್ಲಿ ಕೇಳಬಹುದು.
ಪ್ರೇರಣೆಯ ಲಕ್ಷಣಗಳು. ಪ್ರೇರಣೆಯ ಲಕ್ಷಣಗಳನ್ನು ವಿವರಿಸಿ ಅಂತ ಕೇಳ್ಬೋದು. ಫ್ಯೂಚರ್ ಆಫ್ ಮೋಟಿವೇಶನ್ಸ್. ಈ ಒಂದು ಅಧ್ಯಾಯದಲ್ಲಿ ಇನ್ನೊಂದು ಪ್ರಶ್ನೆ ಕೇಳ್ತಾರೆ ನಿಮಗೆ. ನಿರ್ದೇಶಿಸುವಿಕೆಯಲ್ಲಿ ಯಾವುದು ಪ್ರಶ್ನೆ ಅಂದರೆ, ಈ ಒಂದು ಅಧ್ಯಾಯದಲ್ಲಿ ನಿಮಗೆ ಉತ್ತಮ ನಾಯಕನ ಗುಣಲಕ್ಷಣಗಳು ಅಂದ್ರೆ, ಗುಣಗಳು ಅಂದ್ರೆ ಒಂದು, ಲಕ್ಷಣಗಳು ಅಂದ್ರೆ ಒಂದೇ. ಗುಣಗಳು, ಉತ್ತಮ ನಾಯಕನ ಲಕ್ಷಣಗಳು. ದಿಸ್ ಕ್ವಶನ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ಕ್ವಾಲಿಟೀಸ್ ಆಫ್ ಎ ಗುಡ್ ಲೀಡರ್. Qualities of a good leader. This question is very very important. ಇದೆಲ್ಲ ಪಾಯಿಂಟ್ಸ್ ಬರ್ತಾವೆ ಸ್ನೇಹಿತರೆ. ಭೌತಿಕ ಲಕ್ಷಣಗಳು, ಜ್ಞಾನ, ಪ್ರಾಮಾಣಿಕತೆ, ಮುಂತೊಡಗುವಿಕೆ, ಸಂವಹನ ಕೌಶಲ್ಯ, ಪ್ರೇರಣಾ ಕೌಶಲ್ಯ, ಆತ್ಮವಿಶ್ವಾಸ, ನಿರ್ಲಕ್ಷ್ಮತೆ, ಇವೆಲ್ಲ ಸಾಮಾಜಿಕ ಕೌಶಲ್ಯಗಳು ಅಂತ ಪಾಯಿಂಟ್ಸ್ ಬರ್ತವೆ. ಉತ್ತಮ ನಾಯಕನ ಗುಣಗಳು. ಸಂವಹನ ಪ್ರಕ್ರಿಯೆಯ ಮೂಲಾಂಶಗಳು ವಿವರಿಸ್ರಿ ಅಂತ ನಿಮಗೆ ಪ್ರಶ್ನೆ ಕೇಳಬಹುದು. ಸಂವಹನ ಪ್ರಕ್ರಿಯೆಯ ಮೂಲಾಂಶಗಳು. ದಿಸ್ ಕ್ವಶನ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ಸಂವಹನದ ಇವೆಲ್ಲ ಪ್ರಶ್ನೆಗಳು ನಿಮಗೆ ಬಹಳಷ್ಟು ಇಂಪಾರ್ಟೆಂಟ್ ಆಗಿದೆ. ದಿಸ್ ಕ್ವಶನ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ಎಲಿಮೆಂಟ್ಸ್ ಆಫ್ ಕಮ್ಯುನಿಕೇಶನ್. Elements of communication process. This question is very very important. ಸಂವಹನ ಪ್ರಕ್ರಿಯೆಯ ಮೂಲಾಂಶಗಳನ್ನು ವಿವರಿಸಿ. Elements of communication process. This question is very very important. ಸಂವಹನ ಪ್ರಾಮುಖ್ಯತೆ. Importance of communication. ಸಂವಹನದ ಪ್ರಾಮುಖ್ಯತೆ. This question is very very important. Importance of communication. Importance of communication. This question is very very important. ನೋಡಿ, 8 ಅಂಕದ ಪ್ರಶ್ನೆಯಲ್ಲಿ ನಿಮಗೆ ಒಂದು ಪ್ರಶ್ನೆ ಕೇಳಬಹುದು. ಯಾವ ರೀತಿ ಅಂದರೆ, ಔಪಚಾರಿಕ ಮತ್ತು ಅನೌಪಚಾರಿಕ ಸಂವಹನ ನಡುವಿನ ವ್ಯತ್ಯಾಸ. ಔಪಚಾರಿಕ ಮತ್ತು ಅನೌಪಚಾರಿಕ ಸಂವಹನದ ವ್ಯತ್ಯಾಸ. ಫಾರ್ಮಲ್ ಅಂಡ್ ಇನ್ಫಾರ್ಮಲ್ ಕಮ್ಯುನಿಕೇಶನ್. ಫಾರ್ಮಲ್ ಅಂಡ್ ಕಮ್ಯುನಿಕೇಶನ್ ಇಂಪಾರ್ಟೆಂಟ್ ಇದು ಕೂಡ. ಆಯ್ತಾ? ಈಗ ಅಧ್ಯಾಯ 8 ನಿಯಂತ್ರಿಸುವಿಕೆ. ನಿರ್ವಹಣೆಯ ಸ್ವರೂಪ ಮತ್ತು ಮಹತ್ವ ಪ್ರಶ್ನೆಗಳು ಬಹಳಷ್ಟು ಇಂಪಾರ್ಟೆಂಟ್ ಆಗಿರುತ್ತೆ. ನಿರ್ವಹಣೆಯ ತತ್ವಗಳು ಕೂಡ ಬಹಳಷ್ಟು ಇಂಪಾರ್ಟೆಂಟ್. ವ್ಯವಹಾರ ಪರಿಸರ ಕೂಡ ಬಹಳಷ್ಟು ಇಂಪಾರ್ಟೆಂಟ್. ಯೋಜಿಸುವಿಕೆ ಅದು ಕೂಡ ಇಂಪಾರ್ಟೆಂಟ್. ಸಂಘಟಿಸುವಿಕೆ ಅದು ಕೂಡ ಇಂಪಾರ್ಟೆಂಟ್. ಸಿಬ್ಬಂದಿ ನಿರ್ವಹಣೆ ಅದು ಕೂಡ ಇಂಪಾರ್ಟೆಂಟ್. ನಿರ್ದೇಶಿಸುವಿಕೆ, ಕಂಟ್ರೋಲಿಂಗ್. ನಿಯಂತ್ರಿಸುವಿಕೆಯ ಪ್ರಾಮುಖ್ಯತೆ. ಇಂಪಾರ್ಟೆನ್ಸ್ ಆಫ್ ಕಂಟ್ರೋಲಿಂಗ್. ನೋಡಿ, ನಿಯಂತ್ರಿಸುವಿಕೆಯ ಮಿತಿಗಳು ಬಹಳಷ್ಟು ಇಂಪಾರ್ಟೆಂಟ್. ಲಿಮಿಟೇಷನ್ ಆಫ್ ಕಂಟ್ರೋಲಿಂಗ್. ದಿಸ್ ಕ್ವೆಶ್ಚನ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ದ್ವಿತೀಯ PUCಯ ಕಾಮರ್ಸ್ ವಿದ್ಯಾರ್ಥಿಗಳ ಬಿಸಿನೆಸ್ ಸ್ಟಡಿನಲ್ಲಿ ನೀವು ಬರೆಯುವಾಗ ಪಾಯಿಂಟ್ಸ್ ಹಾಕಿ ಬರಿಬೇಕು. ಈಗ ನಿಯಂತ್ರಿಸುವಿಕೆಯ ಪ್ರಕ್ರಿಯೆಯ ಹಂತಗಳು ವಿವರಿಸಿದೆ ಅಂದಾಗ ನಿಮಗೆ ಪ್ರಶ್ನೆ ಕೇಳಿದರೆ, ನಿಯಂತ್ರಿಸುವಿಕೆಯ ಪ್ರಕ್ರಿಯೆಯ ಹಂತಗಳು ಪಾಯಿಂಟ್ಸ್ ಹಾಕಿ ಬರಿಬೇಕಾಗುತ್ತೆ.
ಈಗ ಯೋಜಿಸುವಿಕೆಯ ಗುಣಲಕ್ಷಣಗಳು ಕೇಳಬಹುದು, ಯೋಜಿಸುವಿಕೆಯ ಮಿತಿಗಳು ಕೇಳಬಹುದು, ಇಂಪಾರ್ಟೆನ್ಸ್ ಆಫ್ ಪ್ಲಾನಿಂಗ್, ಫ್ಯೂಚರ್ಸ್ ಆಫ್ ಪ್ಲಾನಿಂಗ್, ಲಿಮಿಟೈಸೇಷನ್ ಆಫ್ ಪ್ಲಾನಿಂಗ್. ಯೋಜಿಸುವಿಕೆಯ ಗುಣಲಕ್ಷಣಗಳು, ಯೋಜಿಸುವಿಕೆಯ ಪ್ರಾಮುಖ್ಯತೆ ಅಥವಾ ಮಹತ್ವ ಇಂಪಾರ್ಟೆಂಟ್ ಆಗಿರುತ್ತೆ. ನಿಮಗೆ ಪಾಯಿಂಟ್ಸ್ ಬರ್ತವೆ ಅದರಲ್ಲಿ. ಈಗ ಯೋಜಿಸುವಿಕೆಯ ಗುಣಲಕ್ಷಣಗಳನ್ನು ವಿವರಿಸಿ ಅಂದಾಗ ಅದರಲ್ಲಿ ಪಾಯಿಂಟ್ಸ್ ಬರ್ತವೆ. ಯೋಜಿಸುವಿಕೆಯ ಗುರಿ ಉದ್ದೇಶಗಳನ್ನು ಸಾಧಿಸಲು ಸಹಾಯ ಮಾಡುತ್ತದೆ ಅಂತ ಪಾಯಿಂಟ್ಸ್ ಹಾಕಿ ಬರೀಬೇಕಾಗುತ್ತೆ. ಯೋಜಿಸುವಿಕೆಯು ಎಲ್ಲಾ ವ್ಯವಸ್ಥಾಪಕರ ಸಹಾಯ ಮಾಡುತ್ತದೆ ಅಂತ. ದ್ವಿತೀಯ PUCಯ ಬಿಸಿನೆಸ್ ಸ್ಟಡಿನಲ್ಲಿ ನೀವು ಬರೆಯುವಾಗ 4 ಅಂಕದ ಪ್ರಶ್ನೆ ಮತ್ತು 8 ಅಂಕದ ಪ್ರಶ್ನೆ ಬರೆಯುವಾಗ ಅರ್ಥ ಬರೆಯಿರಿ. ಈಗ ಯೋಜಿಸುವಿಕೆಯ ಗುಣಲಕ್ಷಣಗಳು ವಿವರಿಸಿರಿ ಅಂದಿದ್ದಾರೆ. ಯೋಜಿಸುವಿಕೆ ಅರ್ಥ ಬರೀರಿ, ಆಮೇಲೆ ಪಾಯಿಂಟ್ಸ್ ಹಾಕಿ ಬರೀರಿ. ಅಂಕವನ್ನು ನೀವು ಸುಲಭವಾಗಿ ಪಡೆದುಕೊಳ್ಳಬಹುದು 4ಕ್ಕೆ 4. ಎಲ್ಲ ವಿದ್ಯಾರ್ಥಿಗಳು ಈ ಒಂದು ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು. ನಾನು ಈಗಾಗಲೇ ದ್ವಿತೀಯ PUC ಕ್ಲಾಸಸ್ಗಳನ್ನು ಮಾಡಿದ್ದೇನೆ ಕಾಮರ್ಸ್ ವಿದ್ಯಾರ್ಥಿಗಳಿಗೆ. ಆದರೂ ಕೂಡ ಇವತ್ತು ಈ ಒಂದು ವಿಡಿಯೋನಲ್ಲಿ 1 ರಿಂದ 8ನೇ ಅಧ್ಯಾಯದಲ್ಲಿ ಕೇಳುವಂಥ ಕೆಲವೊಂದು ಇಂಪಾರ್ಟೆಂಟ್ ಪ್ರಶ್ನೆಗಳು ನಿಮಗೆ ಅರ್ಧ ವಾರ್ಷಿಕ ಪರೀಕ್ಷೆಗೆ ಸಹಾಯ ಆಗುವಂತೆ ತರಗತಿಗಳ ಮುಖಾಂತರ ನಾನು ನಿಮಗೆ ಪ್ರಶ್ನೆಗಳನ್ನು ನೀಡಿದ್ದೇನೆ. ತರಗತಿಗಳ ಮುಖಾಂತರ ಎಲ್ಲ ವಿದ್ಯಾರ್ಥಿಗಳು ಈ ಎಲ್ಲ ಪ್ರಶ್ನೆಗಳು ಅಭ್ಯಾಸ ಮಾಡಿದರೆ ಬಹಳಷ್ಟು ಉಪಯುಕ್ತ ಆಗುತ್ತೆ ನಿಮಗೆ. ಆಯಿತಾ? ಥ್ಯಾಂಕ್ ಯು ಸೊ ಮಚ್.